ಸಮಾಜವನ್ನು ನಿರ್ಮಿಸುವುದಕ್ಕೆ ಬಸವಣ್ಣನವರ ನೇತೃತ್ವದಲ್ಲಿ ಇಂತೆಲ್ಲ ವಚನಕಾರರು 12ನೇ ಶತಮಾನದಲ್ಲಿ ಶ್ರಮಿಸಿದರು. ಕಾಲಾನಂತರ ಪುನಃ ಬಸವಣ್ಣನವರ ಕಾಲಾನಂತರ ವಚನಕಾರರ ಕಾಲಾನಂತರ ಸಮಾಜ ಪುನಃ ಯಥಾಸ್ಥಿತಿಗೆ ಬಂದಿದೆ. ಇವೆಲ್ಲ ಏನು 12ನೇ ಶತಮಾನದಲ್ಲಿ ಹೇಳಿದ್ರು, ಸುಮಾರು 800 ವರ್ಷಗಳ ಹಿಂದೆಯೇ ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟದ್ರಲ್ಲ, ಆ ಸಮಾಜ ಇವತ್ತಿಗೂ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಎಲ್ಲ ಕಡೆ ಶೋಷಣೆ ಇದೆ, ಜಾತೀಯತೆ ಇದೆ, ವ್ಯಕ್ತಿಯನ್ನ ಯೋಗ್ಯತೆಯಿಂದ ಆಳಿತಾ ಇಲ್ಲ, ಜಾತಿ ಮತಗಳಲ್ಲಿ ನಾವು ಸಿಲುಕಿದ್ದೀವಿ. ಇವೆಲ್ಲ ಹೋಗ್ಬೇಕು. ಇವರು ಕಂಡ ವಚನಕಾರರು ಕಂಡಂತ ಕನಸು ನನಸಾಕ್ಬೇಕು. 120 ಜನವರಿ 21 ಅಂತ ಹೇಳಿ ನಮಗೆ ದಾಖಲೆಗಳ ಮೂಲಕ ಗೊತ್ತಾಗುತ್ತೆ. ಇವ್ರ ತಂದೆ ವಿರೂಪಾಕ್ಷ ಅವರು, ತಾಯಿ ಪಂಪಾದೇವಿ, ಪತ್ನಿ ಸುಲೋಚನಾ, ಮಗ ಪುರೋರ, ಗುರು ಉದ್ದಾರಕರು. ಇವರ ವಚನಗಳಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಈಗಾಗಲೇ ಹೇಳಿದ್ರು 12ನೇ ಶತಮಾನದಲ್ಲಿ ಬಹಳಷ್ಟು ಜನ ವಚನಕಾರರು ಬಂದಿದ್ರು ಕೂಡ ಇವರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅವರ ವಚನಗಳಲ್ಲಿ ನೇರ ದಿಟ್ಟವಾದಂತಹ ಮಾತುಗಳ ಮೂಲಕ ಸಾಮಾನ್ಯ ಜನರಲ್ಲಿ ಇದ್ದಂತ ಈ ಮೂಢನಂಬಿಕೆಗಳು, ಜಾತಿ ಪದ್ಧತಿ ಇವುಗಳನ್ನು ಹೋಗಲಾಡಿಸುವುದನ್ನ ನೇರವಾಗಿ ಹೇಳ್ತಾ ಇದ್ದಂತ ಒಂದು ಸ್ವಭಾವದವರು.